2028ಕ್ಕೆ ನಾನೇ ಸಿಎಂ. ಇದು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮತ್ತೊಂದು ಸ್ಟೇಟ್ಮೆಂಟ್. ಇದು ಪುನರುಚ್ಚಾರ ಮಾಡ್ತಾನೆ ಇದ್ದಾರೆ ಅವರು. ಜೆಸಿಬಿ ಪಾರ್ಟಿ ಅಧಿಕಾರಕ್ಕೆ ಬರಬಹುದು. ವಿಜಯಪುರದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಬಾಂಬ್ ಹಾಕಿದ್ದಾರೆ. ಸಿದ್ದರಾಮಯ್ಯನವರೇ ಕಾಂಗ್ರೆಸ್ನ ಕೊನೆಯ ಸಿಎಂ. 2028ಕ್ಕೆ ನನ್ನದೇ ಜೆಸಿಬಿ ಪಾರ್ಟಿಯ ಅಧಿಕಾರಕ್ಕೆ ಬರಬಹುದು. ಕೆಲ ಜ್ಯೋತಿಷಿಗಳು ಫೇಕ್ ಇದ್ದಾರೆ, ಹಣ ಕೊಟ್ಟ ತಕ್ಷಣ ಏನೇನೋ ಹೇಳ್ತಾರೆ. ಪಾದ ಪೂಜೆ ಮಾಡಿದ್ರೆ ಇವರೇ ವೀರಶೈವ ಮಹಾಸಭಾ ಅಧ್ಯಕ್ಷರು ಸಿಎಂ ಅಂತ ಹೇಳ್ತಾರೆ. ಸ್ವಾಮೀಜಿಗಳು ಘನತೆಯನ್ನ ಕಳೆದುಕೊಳ್ತಾ ಇದ್ದಾರೆ. 2028ಕ್ಕೆ ನಾನೇ ಸಿಎಂ ಆಗ್ತೀನಿ, ನನ್ನ ಪಕ್ಷ ಜೆಸಿಬಿ ಪಕ್ಷ ಕಟ್ತೀವಿ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಅದೇ ಅಧಿಕಾರಕ್ಕೆ ಬರುತ್ತೆ ಅಂತ ಯತ್ನಾಳ್ ಹೇಳಿದ್ದಾರೆ. ಬಟ್ ಯತ್ನಾಳ್ ಅವ್ರ ಭಾಷಣ ಕೇಳೋಕೆ ಚೆನ್ನಾಗಿರುತ್ತೆ. ಆದರೆ 2028ಕ್ಕೆ ಗೊತ್ತಾಗುತ್ತೆ ಹಣೆ ಬರ. ಜೆಸಿಬಿ ಪಕ್ಷ ಕಟ್ತಾರಾ ಅಥವಾ ಉಚ್ಚಾಟಿತ ಶಾಸಕರಾಗೇ ಇರ್ತಾರಾ ಅಥವಾ ಬಿಜೆಪಿಗೆ ಬರ್ತಾರಾ ಅಂತ. ಅವ್ರು ರೊಕ್ಕ ಕೊಟ್ಕೊಳ್ಳೇನೋ ಒಂದು ನನ್ನ ಪಕ್ಷ ಬಂದ್ರೆ ಬರ್ಬೋದು. ಜೆಸಿಬಿ ಪಾರ್ಟಿ ನಾನೇ ಮುಖ್ಯಮಂತ್ರಿ ಆದ್ರೆ ಅವಾಗ ನೀವೇನು ಮಾಡಕತ್ತೀರಿ? ನೀವೇ ಬಂದು ಇಂಟ್ರಿ ತೊಗೋತೀರಿ. ಸರ್ ನಾವು ಹೇಳಿದ್ದೀವಿ, ನೀವು ಹೇಳಿದ್ದೀವಿ. ಹಂಗೆ ಜ್ಯೋತಿಷಿಗಳು ಕೆಲವು ಮಂದಿ ಫೇಕ್ ಬೋಗಸ್ ಅದಾರ. ಅವ್ರು ರೊಕ್ಕ ಕೊಟ್ಕೊಳ್ಳೇನೋ ಒಂದು 10-11 ಲಕ್ಷ ಕೊಟ್ಟು ಪಾದ ಪೂಜೆ ಮಾಡಿದ್ರೆ ಹೇಳ್ಬಿಡ್ತಾರೆ ಇವರೇ ಮುಖ್ಯಮಂತ್ರಿ ಆಗಲಿ, ಇವರೇ ಏನು ವೀರಶೈವ ಮಹಾಸಭಾ ಅಧ್ಯಕ್ಷ ಆಗಲಿ ತಿಳ್ಕೊತ ಅಡ್ಯಾಡ್ತಾರಲ್ಲ, ಅವ್ರ ಘನತೆಯನ್ನು ಅವರೇ ಕಳ್ಕೊಳಕತ್ತಾರೆ. ನನ್ನ ಪಕ್ಷ ಬಂದ್ರೆ ಬರ್ಬೋದು. ಜೆಸಿಬಿ ಪಾರ್ಟಿ ನಾನೇ ಮುಖ್ಯಮಂತ್ರಿ ಆದ್ರೆ ಅವಾಗ ನೀವೇನು ಮಾಡಕತ್ತೀರಿ? ನೀವೇ ಬಂದು ಇಂಟ್ರಿ ತೊಗೋತೀರಿ. ಸರ್ ನಾವು ಹೇಳಿದ್ದೀವಿ, ನೀವು ಹೇಳಿದ್ದೀವಿ. ಹಂಗೆ ಜ್ಯೋತಿಷಿಗಳು ಕೆಲವು ಮಂದಿ ಫೇಕ್ ಬೋಗಸ್ ಅದಾರ. ಅವ್ರು ರೊಕ್ಕ ಕೊಟ್ಕೊಳ್ಳೇನೋ ಒಂದು 10-11 ಲಕ್ಷ ಕೊಟ್ಟು ಪಾದ ಪೂಜೆ ಮಾಡಿದ್ರೆ ಹೇಳ್ಬಿಡ್ತಾರೆ ಇವರೇ ಮುಖ್ಯಮಂತ್ರಿ ಆಗಲಿ, ಇವರೇ ಏನು ವೀರಶೈವ ಮಹಾಸಭಾ ಅಧ್ಯಕ್ಷ ಆಗಲಿ ತಿಳ್ಕೊತ ಅಡ್ಯಾಡ್ತಾರಲ್ಲ, ಅವ್ರ ಘನತೆಯನ್ನು ಅವರೇ ಕಳ್ಕೊಳಕತ್ತಾರೆ. ನನ್ನ ಪಕ್ಷ ಬಂದ್ರೆ ಬರ್ಬೋದು. ಜೆಸಿಬಿ ಪಾರ್ಟಿ ನಾನೇ ಮುಖ್ಯಮಂತ್ರಿ ಆದ್ರೆ ಅವಾಗ ನೀವೇನು ಮಾಡಕತ್ತೀರಿ? ನೀವೇ ಬಂದು ಇಂಟ್ರಿ ತೊಗೋತೀರಿ. ಸರ್ ನಾವು ಹೇಳಿದ್ದೀವಿ, ನೀವು ಹೇಳಿದ್ದೀವಿ. ಹಂಗೆ ಜ್ಯೋತಿಷಿಗಳು ಬಿಜೆಪಿ ಸಪೋರ್ಟ್ ಮೂಲಕ ಸಿಎಂ ಆಗ್ತೀರಾ ಅನ್ನುವಂತಹ ಪ್ರಶ್ನೆ ಇದು. ಮಾಧ್ಯಮದವರು ಕೇಳ್ತಾರೆ, ನಾನು ಬಿಜೆಪಿಗೆ ಬಂದು ಮುಖ್ಯಮಂತ್ರಿ ಆಗ್ತೀನಾ? ಅದು ಸಾಧ್ಯನಾ? ಬಿಜೆಪಿ ಸಪೋರ್ಟ್ ಪಡೆದು ಸಿಎಂ ಆಗ್ತೀನಾ? ಯಾರಿಗೂ ಗೊತ್ತು. 2028ಕ್ಕೆ ನಾನು ಸಿಎಂ ಆಗೋದಂತೂ ಗ್ಯಾರಂಟಿ ಅಂತ ಹೇಳಿದ್ದಾರೆ. 28ಕ್ಕೆ ನಾ ಆಗ್ತೀನಿ, ಇಷ್ಟು ಮಾತ್ರ ಗ್ಯಾರಂಟಿ. ಜೀವರವಾಗಿ ಬರೀರಿ. ವಿಜೇಂದ್ರನೇ ಆಗ್ತಾನಂತ ಲಗ ಹೊಡೆದು ಬರೀರಿ. ಮುಖ್ಯಮಂತ್ರಿ ನಾನೇ ಆಗ 5 ವರ್ಷ ನಾನೇ ಇರ್ತೀನಿ. ಕರ್ನಾಟಕದಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡ್ತೀನಿ. ಬುಲ್ಡೋಜರ್ ಭಾಳ ಸದ್ದುಗಳು ಎಲ್ಲ ಕಡೆ ಕೇಳಿಸ್ತಾವೆ. 2,80,000 ಏನು ಖಾಲಿ ಸರ್ಕಾರಿ ಉದ್ಯೋಗ ಎಲ್ಲ 5 ವರ್ಷ ತುಂಬ್ತೀನಿ. 3 ಲಕ್ಷ ಜನರಿಗೆ ಉದ್ಯೋಗ ಕೊಡ್ತೀನಿ. ಸಪೋರ್ಟ್ ತೊಗೊಂಡು ನಾ ಮುಖ್ಯಮಂತ್ರಿ ಆಗ್ತೀನೋ, ಬಿಜೆಪಿಗೆ ಬಂದೇ ಮುಖ್ಯಮಂತ್ರಿ ಆಗ್ತೀನಿ, ಯಾರಿಗೆ ಗೊತ್ತೈತೆ. 28ಕ್ಕೆ ನಾ ಆಗ್ತೀನಿ, ಇಷ್ಟು ಮಾತ್ರ ಗ್ಯಾರಂಟಿ. ಜೀವರವಾಗಿ ಬರೀರಿ. ವಿಜೇಂದ್ರನೇ ಆಗ್ತಾನಂತ ಲಗ ಹೊಡೆದು ಬರೀರಿ. ಮುಖ್ಯಮಂತ್ರಿ ನಾನೇ ಆಗ 5 ವರ್ಷ ನಾನೇ ಇರ್ತೀನಿ. ಕರ್ನಾಟಕದಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡ್ತೀನಿ. ಬುಲ್ಡೋಜರ್ ಭಾಳ ಸದ್ದುಗಳು ಎಲ್ಲ ಕಡೆ ಕೇಳಿಸ್ತಾವೆ. 2,80,000 ಏನು ಖಾಲಿ ಸರ್ಕಾರಿ ಉದ್ಯೋಗ ಎಲ್ಲ 5 ವರ್ಷ ತುಂಬ್ತೀನಿ. 3 ಲಕ್ಷ ಜನರಿಗೆ ಉದ್ಯೋಗ ಕೊಡ್ತೀನಿ. ಸಪೋರ್ಟ್ ತೊಗೊಂಡು ನಾ ಮುಖ್ಯಮಂತ್ರಿ ಆಗ್ತೀನೋ, ಬಿಜೆಪಿಗೆ ಬಂದೇ ಮುಖ್ಯಮಂತ್ರಿ ಆಗ್ತೀನಿ, ಯಾರಿಗೆ ಗೊತ್ತೈತೆ. 28ಕ್ಕೆ ನಾ ಆಗ್ತೀನಿ, ಇಷ್ಟು ಮಾತ್ರ ಗ್ಯಾರಂಟಿ. ಜೀವರವಾಗಿ ಬರೀರಿ. ವಿಜೇಂದ್ರನೇ ಆಗ್ತಾನಂತ ಲಗ ಹೊಡೆದು ಬರೀರಿ. ಮುಖ್ಯಮಂತ್ರಿ